ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಎಂಬಂತಹ ಚಾಪ್ಟರ್ ಇಂದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯ ಉದ್ದೇಶವೇನು? ಕರ್ನಾಟಕ ಪ್ರವಾಸೋದ್ಯಮ ನಿಗಮವನ್ನ ಕರ್ನಾಟಕ ಸರ್ಕಾರವು 1971ರಲ್ಲಿ ಸ್ಥಾಪಿಸಿದೆ ಮಕ್ಕಳೇ. ಓಕೆನಾ? ಸೊ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳನ್ನ ಸಂದರ್ಶಿಸಲು ಈ ಒಂದು ನಿಗಮವನ್ನ ಸ್ಥಾಪಿಸಿದೆ. ಸೊ ಇದರ ಮುಖಾಂತರ ಅನೇಕ ಪ್ಯಾಕೇಜ್ಗಳನ್ನ ಒದಗಿಸಲಾಗುತ್ತೆ. ನೀವು ಕೂಡ ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನವನ್ನ ಮಾಡಬಹುದು. ಸೊ ಇದರ ಸ್ಥಾಪನೆಯ ಉದ್ದೇಶ ಅಂತಂದ್ರೆ ಪ್ರವಾಸಿಗರಿಗೆ ಮೂಲ ಸೌಲಭ್ಯಗಳನ್ನ ಒದಗಿಸುವುದು. ಯಾವ ಯಾವ ಮೂಲ ಸೌಲಭ್ಯಗಳನ್ನ ಒದಗಿಸಲಾಗಿದೆ? ಯಾತ್ರಿ ನಿವಾಸ, ಓಕೆನಾ, ಪ್ರವಾಸಿ ಗೃಹ, ಉಪಹಾರ, ಪ್ರವಾಸಿ ಗೃಹ, ಉಪಹಾರ ಮಂದಿರ ಮುಂತಾದವುಗಳ ವ್ಯವಸ್ಥೆಯನ್ನ ಒದಗಿಸಲಾಗಿದೆ. ಥ್ಯಾಂಕ್ ಯು.